ಕಾನೂನಲ್ಲಿ ಅಲ್ಲ, ನೀವ್ ಹಿಂಗ್ ಕೇಳಿದ್ರೆ ಅವ್ರು ಹೇಳೋದು ಕಾನೂನಲ್ಲಿ ಪ್ರಾವಿಷನ್ ಇದೆ, ನಾವು ಮಾಡ್ಕೊಂಡ್ವಿ ಅಂತ ಹೇಳಿ. ಆದ್ರೆ ಅದೇ ಕಾನೂನಲ್ಲಿ ಸುಜಾತಾ ಭಟ್ ಅವರೇ, ಅದೇ ಕಾನೂನಲ್ಲಿ ಅತ್ಯಂತ ದುಬಾರಿಯ ಲಾಯರ್ಗಳು ಅನ್ನೋ ಪಟ್ಟಿಯಲ್ಲಿರುವ ಕೆಲವರನ್ನ ಕರ್ಕೊಂಡು ಬಂದು ವಕಾಲತನ ವಹಿಸಲಾಗ್ತಿದೆ, ತಪ್ಪಲ್ಲ. ಬಟ್ ಈಗ ನೀವು ಕೂಡ ಆ ಗುಂಪಿನ ಜೊತೆಯಲ್ಲಿದ್ರಿ ಕೆಲ ದಿನಗಳ ಕಾಲ. ಇವಾಗ ನಿಮ್ ಪರಿಸ್ಥಿತಿ ಏನಿದೆ? ನಿಮ್ಮ ಪರವಾಗಿ ವಕೀಲರನ್ನ ಕೊಟ್ಟಿದ್ದಾರ ಇವರು? ನೀವ್ ಇನ್ ಕೇಸ್ ನಾಳೆ ದಿನ ಸುಳ್ಳು ಹೇಳಿದ್ರಿ ಅಂತ ಹೇಳಿ SIT ಅವರು ಅರೆಸ್ಟ್ ಮಾಡಿದ್ರೆ ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಯಾರಾದ್ರೂ ಈ ಗುಂಪಿನ ಸದಸ್ಯರು ಇದ್ದಾರಾ ನಿಮ್ ಬೆಂಬಲವಾಗಿ? ಈ ಗುಂಪಿನ ಸದಸ್ಯರು ನನ್ನನ್ನ ಆವತ್ತು ನಾನು ವಿಚಾರಣೆಗೆ ಹಾಜರಾದಂದಿನಿಂದನೂ ಇವತ್ತಿನ ತನಕನೂ ನನಗೆ ಈ ಗುಂಪಿನ ಸದಸ್ಯರು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ನಾನು ಕಾಂಟ್ಯಾಕ್ಟ್ ಮಾಡಕ್ಕೂ ನಾನು ಹೋಗ್ಲಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಆಯ್ತಾ? ನಂದು ಏನಿದೆ ಸ್ಟೇಟ್ಮೆಂಟ್, ನಂದ ವರ್ಷನ್ ಏನಿದೆ ನಾನು ಅದನ್ನ SIT ಅಲ್ಲಿ ಕೊಟ್ಟಿದ್ದೀನಿ. SIT ಅಲ್ಲಿ ಏನು ಇದು ಮಾಡಬೇಕು. ಅವರು ಮೊನ್ನೆನೂ ನನಗೆ ಕರೆದ್ರು, ಆವತ್ತಿನ ದಿನಾನೇ ಮೊನ್ನೆ 27ನೇ ತಾರೀಕು ಈ 4 ಜನಕ್ಕೂ SIT ಕರೆದಿತ್ತು. ಅವ್ರು 4 ಜನ ಬಂದಿಲ್ಲ. ಯಾಕೆ ಬರ್ಬೋದಾಗಿತ್ತಲ್ಲ? ನಾನ್ ತಪ್ಪು ಮಾಡ್ಲಿಲ್ಲ ಅಂದ್ರೆ ಯಾಕೆ ಬಂದು ಎದುರಿಸ್ಬೇಕಲ್ವಾ? ನಾನು ಹೇಳುದು ಸಿಂಪಲ್, ತಪ್ಪು ಮಾಡ್ಲಿಲ್ಲ ಅಂದ್ರೆ ಬಂದು ಎದುರಿಸ್ಬೇಕು. ಇದು ತಾಕತ್ತು. ನಿಮಗೆ ಎಷ್ಟು ಸತಿ ನೋಟಿಸ್ ಕೊಟ್ರು? ನೀವ್ ಎಷ್ಟು ಸತಿ ಹೋದ್ರಿ? ನಿಮ್ಗೆ ಓಡಾಡ್ಲಿಕ್ಕೆ ಖರ್ಚು ವೆಚ್ಚ ಅಥವಾ ನೀವು ಅಲ್ಲಿ ಹೋದ್ರೆ ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಭಯ? ಮಾಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಕಿರ್ತಿ ಅವ್ರ ಜೊತೆಗೆ ಹೋಗ್ಬಿಟ್ರೆ, ಅವರೊಂದು ಫೋಟೋ ತಕೊಂಡ್ಬಿಟ್ರೆ ಅವ್ರೇನೋ ದುಡ್ಡಿನ ಅಂಶ ತೋರಿಸಿದ್ದಾರೆ. ಆಯ್ತು, ಆರ್ ಕನ್ನಡ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಲೈವ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಆರ್ ಕನ್ನಡದವರು ಧರ್ಮಸ್ಥಳದ ಕಡೆಯಿಂದ ದುಡ್ಡುಗಳನ್ನು ತಕೊಂಡು ಈ ರೀತಿ ಮಾತಾಡ್ತಾ ಇದ್ದಾರೆ. ಒಂದು ಸಿಂಪಲ್ ಕೇಸ್ ನಾವು ಹಾಕ್ಬಹುದು. ಪಾಪ ಈಗ ಆಲ್ರೆಡಿ ಇರೋ ಕೇಸ್ಗಳಲ್ಲೇ ಸುಧಾರಿಸ್ಕೊಳ್ಳಿ ಅಂತ ಬಿಟ್ಟಿದೀವಿ. ಧರ್ಮಸ್ಥಳ ಪರ ಒಂದು ಸಿಂಪಲ್ ಕೇಸ್ ಹೇಳಿದ್ರೆ, ಯಾರಾದ್ರೂ ಹೇಳಿದ್ರೆ ನಾನು ಹೇಳೋದು ಇಷ್ಟೇ, ನನ್ನ ಬಗ್ಗೆ ಯಾರು ತೇಜೋವಧೆ ಮಾಡೋದು ಬೇಡ. ಇಲ್ಲಿ ತನಕ ತೇಜೋವಧೆ ಆಗಿದ್ದು ಸಾಕು. ನನ್ನನ್ನ ಯಾರು ಇಲ್ಲಿ ಇದು ಮಾಡೋದು ಬೇಡ. ಈಗ ನೋಟಿಸ್ ವಿಚಾರಕ್ಕೆ ಬರೋಣಮ್ಮ. ಈಗ ನೋಟಿಸ್ ಕೊಟ್ರಲ್ಲ, ನೀವು ಹೋಗಿ ವಿಚಾರಣೆಯನ್ನು ಎದುರಿಸಲಿಕ್ಕೆ ಏನಾದ್ರೂ ತೊಂದರೆ ಆಯ್ತಾ? ನಿಮಗೆ ಭಯ ಆಯ್ತಾ? ಅರೆಸ್ಟ್ ಮಾಡ್ಬಿಡ್ಬೋದು, ನಮ್ಮನ್ನ ಸುಮ್ನೆ ಅರೆಸ್ಟ್ ಮಾಡ್ಬಿಡ್ಬೋದು SIT ಅವರು, ನನ್ನನ್ನೇ ಆರೋಪಿ ಸ್ಥಾನದಲ್ಲಿ ನೀವು ಅಪರಾಧಿ ಮಾಡ್ಬಿಡ್ಬೋದು, ಭಯ ಆಯ್ತಾ? ನಾನು ದೂರುದಾರೆ ನನ್ನನ್ನ ಕರೆದ್ರು, ನಾನು ಹೋದೆ. ಅವ್ರು ಏನ್ ಕ್ವಶನ್ ಗಳನ್ನ ಕೇಳಬೇಕು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೀನಿ, ಸಮಂಜಸವಾಗಿ ನಾನು ಕೊಟ್ಟಿದ್ದೀನಿ. ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ. ಮೊನ್ನೆ 27ನೇ ತಾರೀಕು ಇನ್ನು ಕ್ಲಾರಿಫಿಕೇಶನ್ ಬೇಕಮ್ಮ ಬನ್ನಿ ಅಂತ ಕರೆದ್ರು. ವಾಟ್ಸಪ್ ಇಲ್ಲ ನನ್ನ ಹತ್ರ, ಫೋನ್ ಅಲ್ಲಿ ಕರೆದ್ರು. ಆಯ್ತು ಸರ್ ನಾನು ಬರ್ತೀನಿ ಅಂದೆ. ನಾನು ಅವರಿಗೆ ಏನ್ ನಾನು ತಲೆ ಬಾಗ್ಬೇಕು, ನಾನು ತಲೆ ಬಾಗಿ ಫೋನ್ ಅಲ್ಲಿ ಕರೆದಿದ್ದಾರೆ, ವಾಟ್ಸ್ಆಪ್ ಅಲ್ಲಿ ಕರೆದಿದ್ದಾರೆ, ಬಟ್ ಫಿಸಿಕಲಿ ಅಂದ್ರೆ ನೇರವಾಗಿ ಹೋಗಿ ಕೊಡ್ಬೇಕಾಗಿತ್ತು. ಹಾಗಾಗಿ ನಾವು ಹೋಗಿಲ್ಲ. ನನಗೆ ನೇರವಾಗಿ ಕೊಡಲೇಬೇಕು ಅಂತ ಏನಿಲ್ಲ. ಚಿನ್ನಯ್ಯನ ಸ್ಟೇಟ್ಮೆಂಟ್ ಮತ್ತೆ ಸುಜಾತಾ ಭಟ್ ಅವರ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗ ಬಾರಪ್ಪ ಅಂತ ಕರೀತಾ ಇರೋದು. ಇವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಕಾನೂನಲ್ಲಿ ಅಲ್ಲ, ನೀವ್ ಹಿಂಗ್ ಕೇಳಿದ್ರೆ ಅವ್ರು ಹೇಳೋದು ಕಾನೂನಲ್ಲಿ ಪ್ರಾವಿಷನ್ ಇದೆ, ನಾವು ಮಾಡ್ಕೊಂಡ್ವಿ ಅಂತ ಹೇಳಿ. ಆದ್ರೆ ಅದೇ ಕಾನೂನಲ್ಲಿ ಸುಜಾತಾ ಭಟ್ ಅವರೇ, ಅದೇ ಕಾನೂನಲ್ಲಿ ಅತ್ಯಂತ ದುಬಾರಿಯ ಲಾಯರ್ಗಳು ಅನ್ನೋ ಪಟ್ಟಿಯಲ್ಲಿರುವ ಕೆಲವರನ್ನ ಕರ್ಕೊಂಡು ಬಂದು ವಕಾಲತನ ವಹಿಸಲಾಗ್ತಿದೆ, ತಪ್ಪಲ್ಲ. ಬಟ್ ಈಗ ನೀವು ಕೂಡ ಆ ಗುಂಪಿನ ಜೊತೆಯಲ್ಲಿದ್ರಿ ಕೆಲ ದಿನಗಳ ಕಾಲ. ಇವಾಗ ನಿಮ್ ಪರಿಸ್ಥಿತಿ ಏನಿದೆ? ನಿಮ್ಮ ಪರವಾಗಿ ವಕೀಲರನ್ನ ಕೊಟ್ಟಿದ್ದಾರ ಇವರು? ನೀವ್ ಇನ್ ಕೇಸ್ ನಾಳೆ ದಿನ ಸುಳ್ಳು ಹೇಳಿದ್ರಿ ಅಂತ ಹೇಳಿ SIT ಅವರು ಅರೆಸ್ಟ್ ಮಾಡಿದ್ರೆ ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಯಾರಾದ್ರೂ ಈ ಗುಂಪಿನ ಸದಸ್ಯರು ಇದ್ದಾರಾ ನಿಮ್ ಬೆಂಬಲವಾಗಿ? ಈ ಗುಂಪಿನ ಸದಸ್ಯರು ನನ್ನನ್ನ ಆವತ್ತು ನಾನು ವಿಚಾರಣೆಗೆ ಹಾಜರಾದಂದಿನಿಂದನೂ ಇವತ್ತಿನ ತನಕನೂ ನನಗೆ ಈ ಗುಂಪಿನ ಸದಸ್ಯರು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ನಾನು ಕಾಂಟ್ಯಾಕ್ಟ್ ಮಾಡಕ್ಕೂ ನಾನು ಹೋಗ್ಲಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಆಯ್ತಾ? ನಂದು ಏನಿದೆ ಸ್ಟೇಟ್ಮೆಂಟ್, ನಂದ ವರ್ಷನ್ ಏನಿದೆ ನಾನು ಅದನ್ನ SIT ಅಲ್ಲಿ ಕೊಟ್ಟಿದ್ದೀನಿ. SIT ಅಲ್ಲಿ ಏನು ಇದು ಮಾಡಬೇಕು. ಅವರು ಮೊನ್ನೆನೂ ನನಗೆ ಕರೆದ್ರು, ಆವತ್ತಿನ ದಿನಾನೇ ಮೊನ್ನೆ 27ನೇ ತಾರೀಕು ಈ 4 ಜನಕ್ಕೂ SIT ಕರೆದಿತ್ತು. ಅವ್ರು 4 ಜನ ಬಂದಿಲ್ಲ. ಯಾಕೆ ಬರ್ಬೋದಾಗಿತ್ತಲ್ಲ? ನಾನ್ ತಪ್ಪು ಮಾಡ್ಲಿಲ್ಲ ಅಂದ್ರೆ ಯಾಕೆ ಬಂದು ಎದುರಿಸ್ಬೇಕಲ್ವಾ? ನಾನು ಹೇಳುದು ಸಿಂಪಲ್, ತಪ್ಪು ಮಾಡ್ಲಿಲ್ಲ ಅಂದ್ರೆ ಬಂದು ಎದುರಿಸ್ಬೇಕು. ಇದು ತಾಕತ್ತು. ನಿಮಗೆ ಎಷ್ಟು ಸತಿ ನೋಟಿಸ್ ಕೊಟ್ರು? ನೀವ್ ಎಷ್ಟು ಸತಿ ಹೋದ್ರಿ? ನಿಮ್ಗೆ ಓಡಾಡ್ಲಿಕ್ಕೆ ಖರ್ಚು ವೆಚ್ಚ ಅಥವಾ ನೀವು ಅಲ್ಲಿ ಹೋದ್ರೆ ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಭಯ? ಮಾಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಕಿರ್ತಿ ಅವ್ರ ಜೊತೆಗೆ ಹೋಗ್ಬಿಟ್ರೆ, ಅವರೊಂದು ಫೋಟೋ ತಕೊಂಡ್ಬಿಟ್ರೆ ಅವ್ರೇನೋ ದುಡ್ಡಿನ ಅಂಶ ತೋರಿಸಿದ್ದಾರೆ. ಆಯ್ತು, ಆರ್ ಕನ್ನಡ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಲೈವ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಆರ್ ಕನ್ನಡದವರು ಧರ್ಮಸ್ಥಳದ ಕಡೆಯಿಂದ ದುಡ್ಡುಗಳನ್ನು ತಕೊಂಡು ಈ ರೀತಿ ಮಾತಾಡ್ತಾ ಇದ್ದಾರೆ. ಒಂದು ಸಿಂಪಲ್ ಕೇಸ್ ನಾವು ಹಾಕ್ಬಹುದು. ಪಾಪ ಈಗ ಆಲ್ರೆಡಿ ಇರೋ ಕೇಸ್ಗಳಲ್ಲೇ ಸುಧಾರಿಸ್ಕೊಳ್ಳಿ ಅಂತ ಬಿಟ್ಟಿದೀವಿ. ಧರ್ಮಸ್ಥಳ ಪರ ಒಂದು ಸಿಂಪಲ್ ಕೇಸ್ ಹೇಳಿದ್ರೆ, ಯಾರಾದ್ರೂ ಹೇಳಿದ್ರೆ ನಾನು ಹೇಳೋದು ಇಷ್ಟೇ, ನನ್ನ ಬಗ್ಗೆ ಯಾರು ತೇಜೋವಧೆ ಮಾಡೋದು ಬೇಡ. ಇಲ್ಲಿ ತನಕ ತೇಜೋವಧೆ ಆಗಿದ್ದು ಸಾಕು. ನನ್ನನ್ನ ಯಾರು ಇಲ್ಲಿ ಇದು ಮಾಡೋದು ಬೇಡ.
ಈಗ ನೋಟಿಸ್ ವಿಚಾರಕ್ಕೆ ಬರೋಣಮ್ಮ. ಈಗ ನೋಟಿಸ್ ಕೊಟ್ರಲ್ಲ, ನೀವು ಹೋಗಿ ವಿಚಾರಣೆಯನ್ನು ಎದುರಿಸ್ಲಿಕ್ಕೆ ಏನಾದ್ರೂ ತೊಂದರೆ ಆಯ್ತಾ? ನಿಮಗೆ ಭಯ ಆಯ್ತಾ? ಅರೆಸ್ಟ್ ಮಾಡ್ಬಿಡ್ಬೋದು, ನಮ್ಮನ್ನ ಸುಮ್ನೆ ಅರೆಸ್ಟ್ ಮಾಡ್ಬಿಡ್ಬೋದು SIT ಅವರು, ನನ್ನನ್ನೇ ಆರೋಪಿ ಸ್ಥಾನದಲ್ಲಿ ನೀನ್ ಅಪರಾಧಿ ಮಾಡ್ಬಿಡ್ಬೋದು, ಭಯ ಆಯ್ತಾ? ನಾನು ದೂರುದಾರೆ ನನ್ನನ್ನ ಕರೆದ್ರು, ನಾನು ಹೋದೆ. ಅವ್ರು ಏನ್ ಕ್ವಶನ್ ಗಳನ್ನ ಕೇಳಬೇಕು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೀನಿ, ಸಮಂಜಸವಾಗಿ ನಾನು ಕೊಟ್ಟಿದ್ದೀನಿ. ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ. ಮೊನ್ನೆ 27ನೇ ತಾರೀಕು ಇನ್ನು ಕ್ಲಾರಿಫಿಕೇಶನ್ ಬೇಕಮ್ಮ ಬನ್ನಿ ಅಂತ ಕರೆದ್ರು. ವಾಟ್ಸಪ್ ಇಲ್ಲ ನನ್ನ ಹತ್ರ, ಫೋನ್ ಅಲ್ಲಿ ಕರೆದ್ರು. ಆಯ್ತು ಸರ್ ನಾನು ಬರ್ತೀನಿ ಅಂದೆ. ನಾನು ಅವರಿಗೆ ನಾನು ತಲೆ ಬಾಗ್ಬೇಕು, ನಾನು ತಲೆ ಫೋನ್ ಅಲ್ಲಿ ಕರೆದಿದ್ದಾರೆ, ವಾಟ್ಸ್ಆಪ್ ಅಲ್ಲಿ ಕರೆದಿದ್ದಾರೆ, ಬಟ್ ಫಿಸಿಕಲಿ ಅಂದ್ರೆ ನೇರವಾಗಿ ಹೋಗಿ ಕೊಡ್ಬೇಕಾಗಿತ್ತು, ಹಾಗಾಗಿ ನಾವು ಹೋಗಿಲ್ಲ ಅಂತ ಕೂಡ ಹೇಳ್ತೀನಿ. ನನಗೆ ನೇರವಾಗಿ ಕೊಡಲೇಬೇಕು ಅಂತ ಏನಿಲ್ಲ. ಚಿನ್ನಯ್ಯನ ಸ್ಟೇಟ್ಮೆಂಟ್ ಮತ್ತೆ ಸುಜಾತ ಭಟ್ ಅವರ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗ ಬಾರಪ್ಪ ಅಂತ ಕರೀತಾ ಇರೋದು. ಇವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಕಾನೂನಲ್ಲಿ ನೀವು ಹಿಂಗ್ ಕೇಳಿದ್ರೆ ಅವ್ರು ಹೇಳೋದು ಕಾನೂನಲ್ಲಿ ಪ್ರಾವಿಷನ್ ಇದೆ, ನಾವು ಮಾಡ್ಕೊಂಡ್ವಿ ಅಂತ ಹೇಳಿ. ಆದ್ರೆ ಅದೇ ಕಾನೂನಲ್ಲಿ ಸುಜಾತ ಭಟ್ ಅವರೇ, ಅದೇ ಕಾನೂನಲ್ಲಿ ಅತ್ಯಂತ ದುಬಾರಿಯ ಲಾಯರ್ಗಳು ಅನ್ನೋ ಪಟ್ಟಿಯಲ್ಲಿರುವ ಕೆಲವರನ್ನ ಕರ್ಕೊಂಡು ಬಂದು ವಕಾಲತನ ವಹಿಸಲಾಗ್ತಿದೆ, ತಪ್ಪಲ್ಲ. ಬಟ್ ಈಗ ನೀವು ಕೂಡ ಆ ಗುಂಪಿನ ಜೊತೆಯಲ್ಲಿದ್ರಿ ಕೆಲ ದಿನಗಳ ಕಾಲ. ಇವಾಗ ನಿಮ್ ಪರಿಸ್ಥಿತಿ ಏನಿದೆ? ನಿಮ್ಮ ಪರವಾಗಿ ವಕೀಲರನ್ನ ಕೊಟ್ಟಿದ್ದಾರ ಇವರು? ನೀವ್ ಇನ್ ಕೇಸ್ ನಾಳೆ ದಿನ ಸುಳ್ಳು ಹೇಳಿದ್ರಿ ಅಂತ ಹೇಳಿ SIT ಅವರು ಅರೆಸ್ಟ್ ಮಾಡಿದ್ರೆ ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಯಾರಾದ್ರೂ ಈ ಗುಂಪಿನ ಸದಸ್ಯರು ಇದ್ದಾರಾ ನಿಮ್ ಬೆಂಬಲವಾಗಿ? ಈ ಗುಂಪಿನ ಸದಸ್ಯರು ನನ್ನನ್ನ ಆವತ್ತು ನಾನು ವಿಚಾರಣೆಗೆ ಹಾಜರಾದಂದಿನಿಂದನೂ ಇವತ್ತಿನ ತನಕನೂ ನನಗೆ ಈ ಗುಂಪಿನ ಸದಸ್ಯರು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ನಾನು ಕಾಂಟ್ಯಾಕ್ಟ್ ಮಾಡಕ್ಕೂ ನಾನು ಹೋಗ್ಲಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಆಯ್ತಾ? ನಂದು ಏನಿದೆ ಸ್ಟೇಟ್ಮೆಂಟ್, ನಂದ ವರ್ಷನ್ ಏನಿದೆ ನಾನು ಅದನ್ನ SIT ಅಲ್ಲಿ ಕೊಟ್ಟಿದ್ದೀನಿ. SIT ಅಲ್ಲಿ ಏನು ಇದು ಮಾಡಬೇಕು. ಅವ್ರು ಮೊನ್ನೆನೂ ನನಗೆ ಕರೆದ್ರು. ಆವತ್ತಿನ ದಿನಾನೇ ಮೊನ್ನೆ 27ನೇ ತಾರೀಕು ಈ 4 ಜನಕ್ಕೂ SIT ಕರೆದಿತ್ತು. ಅವ್ರು 4 ಜನ ಬಂದಿಲ್ಲ. ಯಾಕೆ ಬರ್ಬೋದಾಗಿತ್ತಲ್ಲ? ನಾನ್ ತಪ್ಪು ಮಾಡ್ಲಿಲ್ಲ ಅಂದ್ರೆ ಯಾಕೆ ಬಂದು ಎದುರಿಸ್ಬೇಕಲ್ವಾ? ನಾನು ಹೇಳುದು ಸಿಂಪಲ್, ತಪ್ಪು ಮಾಡ್ಲಿಲ್ಲ ಅಂದ್ರೆ ಬಂದು ಎದುರಿಸ್ಬೇಕು, ಇದು ತಾಕತ್ತು. ನಿಮಗೆ ಎಷ್ಟು ಸತಿ ನೋಟಿಸ್ ಕೊಟ್ರು? ನೀವ್ ಎಷ್ಟು ಸತಿ ಹೋದ್ರಿ? ನಿಮ್ಗೆ ಓಡಾಡ್ಲಿಕ್ಕೆ ಖರ್ಚು ವೆಚ್ಚ ಅಥವಾ ನೀವು ಅಲ್ಲಿ ಹೋದ್ರೆ ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಭಯ ಮಾಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಕೀರ್ತಿ ಅವ್ರ ಜೊತೆಗೆ ಹೋಗ್ಬಿಟ್ರೆ, ಅವರೊಂದು ಫೋಟೋ ತಕೊಂಡ್ಬಿಟ್ರೆ ಅವ್ರೇನ ದುಡ್ಡಿನ ಅಂಶ ತೋರಿಸಿದ್ದಾರೆ. ಆಯ್ತು, ಆರ್ ಕನ್ನಡ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಲೈವ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಆರ್ ಕನ್ನಡದವರು ಧರ್ಮಸ್ಥಳದ ಕಡೆಯಿಂದ ದುಡ್ಡುಗಳನ್ನು ತಕೊಂಡು ಈ ರೀತಿ ಮಾತಾಡ್ತಾ ಇದ್ದಾರೆ. ಒಂದು ಸಿಂಪಲ್ ಕೇಸ್ ನಾವು ಹಾಕ್ಬಹುದು. ಪಾಪ ಈಗ ಆಲ್ರೆಡಿ ಇರೋ ಕೇಸ್ಗಳಲ್ಲೇ ಸುಧಾರಿಸ್ಕೊಳ್ಳಿ ಅಂತ ಬಿಟ್ಟಿದೀವಿ. ಧರ್ಮಸ್ಥಳ ಪರ ಒಂದು ಸಿಂಪಲ್ ಕೇಸ್ ಹೇಳಿದ್ರೆ, ಯಾರಾದ್ರೂ ಹೇಳಿದ್ರೆ ನಾನ್ ಹೇಳೋದು ಇಷ್ಟೇ, ನನ್ನ ಬಗ್ಗೆ ಯಾರು ತೇಜೋವಧೆ ಮಾಡೋದು ಬೇಡ. ಇಲ್ಲಿ ತನಕ ತೇಜೋವಧೆ ಆಗಿದ್ದು ಸಾಕು. ನನ್ನನ್ನ ಯಾರು ಇಲ್ಲಿ ಇದು ಮಾಡೋದು ಬೇಡ. ಈಗ ನೋಟಿಸ್ ವಿಚಾರಕ್ಕೆ ಬರೋಣಮ್ಮ. ಈಗ ನೋಟಿಸ್ ಕೊಟ್ರಲ್ಲ, ನೀವು ಹೋಗಿ ವಿಚಾರಣೆಯನ್ನು ಎದುರಿಸ್ಲಿಕ್ಕೆ ಏನಾದ್ರೂ ತೊಂದರೆ ಆಯ್ತಾ? ನಿಮಗೆ ಭಯ ಆಯ್ತಾ? ಅರೆಸ್ಟ್ ಮಾಡ್ಬಿಡ್ಬೋದು, ನಮ್ಮನ್ನ ಸುಮ್ನೆ ಅರೆಸ್ಟ್ ಮಾಡ್ಬಿಡ್ಬೋದು SIT ಅವರು, ನನ್ನನ್ನೇ ಆರೋಪಿ ಸ್ಥಾನದಲ್ಲಿ ನೀನ್ ಅಪರಾಧಿ ಮಾಡ್ಬಿಡ್ಬೋದು, ಭಯ ಆಯ್ತಾ? ನಾನು ದೂರುದಾರೆ ನನ್ನನ್ನ ಕರೆದ್ರು, ನಾನು ಹೋದೆ. ಅವ್ರು ಏನ್ ಕ್ವಶನ್ ಗಳನ್ನ ಕೇಳಬೇಕು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೀನಿ, ಸಮಂಜಸವಾಗಿ ನಾನು ಕೊಟ್ಟಿದ್ದೀನಿ. ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ. ಮೊನ್ನೆ 27ನೇ ತಾರೀಕು ಇನ್ನು ಕ್ಲಾರಿಫಿಕೇಶನ್ ಬೇಕಮ್ಮ ಬನ್ನಿ ಅಂತ ಕರೆದ್ರು. ವಾಟ್ಸಪ್ ಇಲ್ಲ ನನ್ನ ಹತ್ರ, ಫೋನ್ ಅಲ್ಲಿ ಕರೆದ್ರು. ಆಯ್ತು ಸರ್ ನಾನು ಬರ್ತೀನಿ ಅಂದೆ. ನಾನು ಅವರಿಗೆ ನಾನು ತಲೆ ಬಾಗ್ಬೇಕು, ನಾನು ತಲೆ ಫೋನ್ ಅಲ್ಲಿ ಕರೆದಿದ್ದಾರೆ, ವಾಟ್ಸ್ಆಪ್ ಅಲ್ಲಿ ಕರೆದಿದ್ದಾರೆ, ಬಟ್ ಫಿಸಿಕಲಿ ಅಂದ್ರೆ ನೇರವಾಗಿ ಹೋಗಿ ಕೊಡ್ಬೇಕಾಗಿತ್ತು, ಹಾಗಾಗಿ ನಾವು ಹೋಗಿಲ್ಲ ಅಂತ ಕೂಡ ಹೇಳ್ತೀನಿ. ನನಗೆ ನೇರವಾಗಿ ಕೊಡಲೇಬೇಕು ಅಂತ ಏನಿಲ್ಲ. ಚಿನ್ನಯ್ಯನ ಸ್ಟೇಟ್ಮೆಂಟ್ ಮತ್ತೆ ಸುಜಾತ ಭಟ್ ಅವರ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗ ಬಾರಪ್ಪ ಅಂತ ಕರೀತಾ ಇರೋದು. ಇವರು ಕೊಟ್ಟಿರೋ ಸ್ಟೇಟ್ಮೆಂಟ್